ಬಿಜೆಪಿಯಲ್ಲಿ ಬಣ ಬಡಿದಾಟ, ಸಮಾವೇಶ ವರ್ಸಸ್ ಸಮಾವೇಶ. ರೆಬೆಲ್ಸ್ ಬಣಕ್ಕೆ ಟಕ್ಕರ್ ಕೊಡೋದಕ್ಕೆ ಲಿಂಗಾಯತ ಸಮಾವೇಶ. ವಿಜೇಂದ್ರ ಬಣದಿಂದ ದಾವಣಗೆರೆ ಸಮಾವೇಶಕ್ಕೆ ಸಿದ್ಧತೆ ನಡೆದಿದೆ. ಈ ಮೂಲಕ ರೆಬೆಲ್ಸ್ ಬಣಕ್ಕೆ ಟಕ್ಕರ್ ಕೊಡೋದಕ್ಕೆ ಸಜ್ಜಾಗಿದೆ ವಿಜೇಂದ್ರ ಬಣ. ವಿಜೇಂದ್ರ ಬಣಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ರೆಬೆಲ್ ಯತ್ನ. ಅವರು ಸಮಾವೇಶ ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಮಾವೇಶ ಮಾಡಿದ 10 ದಿನದ ಒಳಗೆ ಮತ್ತೊಂದು ಸಮಾವೇಶ ಮಾಡ್ತೀವಿ. ಬಿಜೆಪಿಯಲ್ಲಿ ಮತ್ತೊಂದು ಹಂತದ ಬಣ ಬಡಿದಾಟಕ್ಕೆ ಇದು ನಾಂದಿ ಆಗ್ತಾ ಇದೆ. ಸಭೆ ವರ್ಸಸ್ ಸಭೆ ಬಳಿಕ ಈಗ ಸಮಾವೇಶ ವರ್ಸಸ್ ಸಮಾವೇಶ. ಬಿಜೆಪಿ ಹೈಕಮಾಂಡ್ಗೆ ಸಮಾವೇಶ ಪಾಲಿಟಿಕ್ಸ್ ತಲೆನೋವಾಗಿದೆ. ಇಷ್ಟು ದಿನ ಅವ್ರು ಸಭೆ ನಡೆಸಿದ್ರೆ ನಾವು ಸಭೆ ನಡೆಸ್ತೀವಿ ಅಂತ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಈಗ ರೆಬೆಲ್ಸ್ ಬಣಕ್ಕೆ ಟಕ್ಕರ್ ಕೊಡೋದಕ್ಕೆ ಸಮಾವೇಶ ನಡೆಸೋದಕ್ಕೆ ವಿಜೇಂದ್ರ ಬಣ ರೆಡಿ ಆಗಿದೆ. ಈಗ ಯತ್ನಾಳ್ ಟೀಮ್ ಹೇಳ್ತಾ ಇರೋದು, ಅವ್ರು ಸಮಾವೇಶ ಮಾಡಿದ್ರೆ ನಾವು ಮಾಡ್ತೀವಿ, ಅವ್ರು ಸಮಾವೇಶ ಮಾಡ್ಲಿ, ಅದರ 10 ದಿನದ ಒಳಗೆ ಮತ್ತೊಂದು ಸಮಾವೇಶ ನಮ್ಮ ಕಡೆಯಿಂದಲೂ ಆಗತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಬಿಜೆಪಿ ಹೈಕಮಾಂಡಿಗೆ ಇದು ಬಹಳ ದೊಡ್ಡ ತಲೆನೋವಾಗಿದೆ. ನೀವು ಒಪ್ಪಿಗೆ ಕೊಟ್ಟರೆ ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ರಾಜ್ಯ ಮಟ್ಟದ 5, ನಾವೇನು ವೀರೇಶ್ವರ ಕಡಿಮೆ ಇದೀವ, ಮೊದಲ ಸ್ಥಾನದಲ್ಲಿದ್ದೀವಿ. 5 ಲಕ್ಷ ಜನ ಸೇರಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡಬಹುದಾ? ಈ ಸಮಾಜ ಒಂದ್ ಮಾಡಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ. ಯಡಿಯೂರಪ್ಪರಿಂದ ವಿಜಯೇಂದ್ರ 10 ರೂಪಾಯಿ ನಾವು ಯಾರು ಕೇಳಲ್ಲ. ದಾನಿಗಳು 16 ಕೋಟಿ ಬೇಕಾಗಬಹುದು. ದಾವಣಗೆರೆ ಸಮಾವೇಶಕ್ಕೆ 16 ಕೋಟಿ ಬೇಕಾಗಬಹುದು. ಈ ಸಮಾಜದಲ್ಲಿ ಕೊಡುಗೈ ದಾನಿಗಳಿದ್ದಾರೆ. ಹಣವನ್ನು ಸಂಗ್ರಹ ಮಾಡಲ್ಲ. ಇದು ಕೇವಲ ವಿಜಯೇಂದ್ರ ಮುಖ್ಯಮಂತ್ರಿ ಆಗಬೇಕು, ಅಧ್ಯಕ್ಷ ಅಷ್ಟೇ ಅಲ್ಲ, ಈ ಸಮಾಜಕ್ಕೋಸ್ಕರ ನಾವು ಒಂದಾಗಿದ್ದೀವಿ. ಅದಕ್ಕೋಸ್ಕರ ಒಂದಾಗಬೇಕಾದ್ರೆ ಈ ಕೆಲವರು ಯಡಿಯೂರಪ್ಪನ ವಿರುದ್ಧವಾಗಿ ಸಮಾಜ ಇದೆ ಅಂತ ಹೇಳ್ತಾರೆ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನೋಡುವುದು, ಯಡಿಯೂರಪ್ಪ ಹಾಡು ಮುಟ್ಟಲು ಸೊಪ್ಪಿಲ್ಲ, ಕೋಳಿ ಕೂಗುದಿಲ್ಲ, ಹಳ್ಳಿಗಳಿಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪನವರು ಪಾಪ ಈ ಸಮಾಜಕ್ಕೋಸ್ಕರ ಕೊಡುಗೆ ಕೊಟ್ಟಂತ ಮನುಷ್ಯರಿಗೆ ಕೆಲವರು ಅಪಮಾನ ಮಾಡ್ತಾರೆ. ನಾಯಿ ನರಿಗಳೆಲ್ಲ ಮಾತಾಡ್ತವೆ, ನಾಯಿ ನರಿಗಳು. ಮುಂದಿನ ದಿನಮಾನಗಳಲ್ಲಿ ಯಾರು ವೀರಶೈವ ಲಿಂಗಾಯತ ಸಮಾಜ ಮಾಡಬಾರದು ಅಂತ ಹೇಳ್ತಾರೆ, ಸಮಾವೇಶ ಮಾಡಬಾರದು ಅಂತ ಹೇಳಿದ್ರೆ ಅವರು ಸುಟ್ಟು ಭಸ್ಮ ಆಗ್ತಾರೆ. ಹಂದಿಗಳಿಗೆಲ್ಲ ಉತ್ತರ ಕೊಡೋದಲ್ಲತ್ತೆ. ನಾಯಿ ಭಾಳ ಶ್ರೇಷ್ಠ. ನಾಯಿ ವಿಶ್ವಾಸಕ್ಕೆ ಪ್ರಾಣಿ. ಅದಕ್ಕೆ ಸಿಂಡಿಕೇಟ್ ಬ್ಯಾಂಕ್ನವ್ರು ನಾಯಿ ಸಿಂಬಾಲ್ ಇಟ್ಟಿದ್ರು. ನಾಯಿ ಅಂತ ಯಾರಿಗೂ ಅನ್ನಬಾರ್ದು. ನನಗೆ ಕೇಳಿದ್ರೆ ನಾಯಿ ಅಂದರೆ ನಿಯತ್ತು, ವಿಶ್ವಾಸ. ಯಾರು ಅನ್ನ ಹಾಕಿರ್ತಾರೆ ಅವರಿಗೆ ನಿಯತ್ತು ನಿಂತಿರ್ತದೆ. ಈ ಹಂದಿಗಳು ಏನದಾವಲ್ಲ, ಇವಕ್ಕೆ ಏನು ನಿಯತ್ತಿರೋದಿಲ್ಲ. ಯಡಿಯೂರಪ್ಪನ ಅವನ ಕುಟುಂಬದ ಎಲ್ಲ ಬಣ್ಣ ಬಯಲು ಮಾಡ್ತೀನಿ ಅಂದ ಹಂದಿ ಇವತ್ತು ಯಡಿಯೂರಪ್ಪನ ಪರವಾಗಿ ಮಾತಾಡ್ತಾ ಇದ್ದೆ. ಅದಕ್ಕೇನು ಮಾತಾಡೋಕ್ಕಾಗ? ಗೋವಾಕ್ಕೆ ಹೋದವ್ರು ಯಾರು? ಹೈದರಾಬಾದ್ಗೆ ಹೋದವ್ರು ಯಾರು? ಯಡಿಯೂರಪ್ಪನ ಇಳಿಸ್ಲಾಕ ಗೋವಾಕ್ಕೆ ಹೋದವ್ರು ಯಾರು? ಚೆನ್ನೈಗೆ ಹೋದವ್ರು ಯಾರು? ಹೈದರಾಬಾದ್ಗೆ ಹೋದವ್ರು ಯಾರು? ಈಗಿದು ವೀರಶೈವ ಲಿಂಗಾಯತರದ್ದು ಮಾಡಲಿ. ಅವರು 10 ದಿವಸನಾಗ ಅದರ 10 ಪಟ್ಟಿನಿಟ್ಟು ಮಾಡ್ತಾರೆ. ನಮ್ಮ ಶಕ್ತಿ ಪ್ರದರ್ಶನ ಮಾಡೇ ಬಿಡಲಿ, ಈ ರಾಜ್ಯದಾಗ ಆಗಿಬಿಡಲಿ. ಕೆಲವೊಂದು ಸ್ವಾಮಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.